ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋಕ್ಕೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಪೇಪರ್ 8 ಬಿ ಯು ಅಥವಾ ಬಿ ಸಿ ಯುದಲ್ಲಿ ನೀವು ಬಯೋಕೆಮಿಸ್ಟ್ರಿನಲ್ಲಿ ಪ್ರೋಟೀನ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪೇಪರ್ 8ಅಲ್ಲಿ ನಾನು ಆಲ್ರೆಡಿ ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಇಂಟ್ರೊಡಕ್ಷನ್ ಟು ಬಯೋಕೆಮಿಸ್ಟ್ರಿ ಅದರದ್ದೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಬಿ ಯು ಬಿ ಸಿ ಯು ಪೇಪರ್ 8 ಅಂತ ಕೊಟ್ಟರೆ ಅದರದ್ದೆಲ್ಲ ವೀಡಿಯೋಸ್ ನಿಮಗೆ ಬರ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಲಾಸಿಫಿಕೇಷನ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತಾ ಇದ್ದೀನಿ. ಪ್ರೋಟೀನ್ಸ್ ಅನ್ನೋದು ಬಯೋಮಾಲಿಕ್ಯೂಲ್, ಅದು ಬಯೋಪಾಲಿಮರ್. ಅದು ಅದರಲ್ಲಿರುವಂಥ ಮಾನೋಮರಿಕ್ ಯೂನಿಟ್ ಯಾವುದು ಅಂದರೆ ಅಮೈನೋ ಆ್ಯಸಿಡ್ಸ್ ಇದೆ. ಜನರಲಿ ಇದು ಆಲ್ಫಾ ಅಮೈನೋ ಆ್ಯಸಿಡ್ಸ್ ಇರುತ್ತೆ. ಆಲ್ರೆಡಿ 20 ಅಮೈನೋ ಆ್ಯಸಿಡ್ಸ್ ಇರುತ್ತೆ. ಸೊ ಆ ಅಮೈನೋ ಆ್ಯಸಿಡ್ಸ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ. ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್ ಇರ್ಬೋದು, ಬೇಸ್ಡ್ ಆನ್ ದೇರ್ ನೇಚರ್ ಆಫ್ ದಿ ಆರ್ ಗ್ರೂಪ್ ಇರ್ಬೋದು. ಆ ರೀತಿಯಾಗಿ ಬೇರೆ ಬೇರೆ ರೀತಿ ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. 20 ಅಮೈನೋ ಆ್ಯಸಿಡ್ಸ್ಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಕ್ಲಾಸಿಫಿಕೇಷನ್ ಆಫ್ ಅಮೈನೋ ಆ್ಯಸಿಡ್ಸ್ನ ನಾವು ಮುಂಚೆನೇ ಹೇಳ್ದಂಗೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್, ಅದು ನಮಗೆ ದೇಹಕ್ಕೆ ಬೇಕಾ ಬೇಡವಾ ಅದ್ರ ಮೇಲೆ. ನಂಬರ್ ಆಫ್ ಗ್ರೂಪ್ಸು ಅಂದರೆ ಅದು NH2 ಗ್ರೂಪ್ ಎಷ್ಟಿದೆ, COH ಗ್ರೂಪ್ ಎಷ್ಟಿದೆ, ಪೊಲಾರಿಟಿ ಹೇಗಿದೆ, ಕಾಂಪೋಸಿಷನ್ ಏನಿದೆ, ಆರೋಮ್ಯಾಟಿಕಾ, ಅಲಿಫ್ಯಾಟಿಕಾ, ಸಲ್ಫರ್ ಕಂಟೈನಿಂಗಾ, ಆಲ್ಕೋಹಾಲ್ ಕಂಟೈನಿಂಗಾ, ಹಾಗೆ ಬೇರೆ ಬೇರೆ ಕಾಂಪೋಸಿಷನ್ ಮೇಲೆ ಅದನ್ನು ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ರಿಕ್ವೈರ್ಮೆಂಟ್ ಅಂತ ತಗೊಂಡ್ರೆ ಎಸೆನ್ಷಿಯಲು, ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಎರಡನೇದು ನಂಬರ್ ಆಫ್ ಗ್ರೂಪ್ಸ್, ಅಸ್ಟಿಕ್ ಇದೆಯಾ, ಬೇಸಿಕ್ ಇದೆಯಾ, ನ್ಯೂಟ್ರಲ್ ಇದೆಯಾ, ಅಂದರೆ ಈ ವಿಚ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಮೋರ್. ಈಗ ಬಿಕಾಸ್ ಯು ನೋ ದಟ್ ಅಮೈನೋ ಆ್ಯಸಿಡ್ಸ್ ಆರ್ ಆಂಫೋಟರಿಕ್ ಇನ್ ನೇಚರ್, ಇಟ್ ಗೋಯಿಂಗ್ ಟು ಹ್ಯಾವ್ ಬೋತ್ ಅಸ್ಟಿಕ್ ಯೂನಿಟ್ ಆ್ಯಂಡ್ ಆಲ್ಸೋ ಬೇಸಿಕ್ ಯೂನಿಟ್ ಎರಡೂ ಇರುತ್ತೆ. ಹಾಗಾಗಿ ಅಸ್ಟಿಕ್ ಯೂನಿಟ್ ಜಾಸ್ತಿ ಇತ್ತು ಅಂತಂದರೆ ಅಸ್ಟಿಕ್ ಆಗುತ್ತೆ, ಬೇಸಿಕ್ ಯೂನಿಟ್ ಜಾಸ್ತಿ ಇತ್ತು ಅಂದರೆ ಬೇಸಿಕ್ ಆಗುತ್ತೆ, ಎರಡೂ ಸೊಬಾಗಿತ್ತು ಅಂತಂದರೆ ನ್ಯೂಟ್ರಲ್ ಆಗಿರುತ್ತೆ. ಅದೇ ರೀತಿ ಪೋಲಾರ್, ನಾನ್ ಪೋಲಾರ್, ಅಗೇನ್ ಡಿಪೆಂಡಿಂಗ್ ಅಪಾನ್ ದಿ ಆರ್ ಗ್ರೂಪ್. ಆರ್ ಗ್ರೂಪ್ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ ವೆದರ್ ಇಟ್ ಇಸ್ ಎ ಪೋಲಾರ್ ಮಾಲಿಕ್ಯೂಲ್ ಆರ್ ಎ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಂತ. ಕಾಂಪೋಸಿಷನ್ ಹೇಳ್ದಂಗೆ ಆಲಿಫ್ಯಾಟಿಕ್ ಇದೆಯಾ, ಆರೋಮ್ಯಾಟಿಕ್ ಇದೆಯಾ, ಆರ್ ಗ್ರೂಪ್ ಏನಿದೆ, ಸಲ್ಫರ್ ಇದೆಯಾ, ಆ ಬೇಸಿಸ್ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಈ ರೀತಿಯಾಗಿ ಆಲ್ಫಾ ಅಮೈನೋ ಆ್ಯಸಿಡ್ಸ್ನ ನಾವು ಬೇರೆ ಬೇರೆ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಮೊದಲನೇದು ಎಸೆನ್ಷಿಯಲ್ ಅಥವಾ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಕೆನಾಟ್ ಬಿ ಸಿಂಥಸೈಸ್ಡ್ ಇನ್ ದಿ ಬಾಡಿ, ಇನ್ ಅವರ್ ಬಾಡಿ ಡ್ಯೂರಿಂಗ್ ದಿ ಡೈಜೆಷನ್. ಹಾಗಾಗಿ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಅವರ್ ಡಯಟ್. ಸೊ ಅದನ್ನು ಇಟ್ ಹ್ಯಾಸ್ ಟು ಬಿ ಸಪ್ಲಿಮೆಂಟೆಡ್ ಥ್ರೂ ಡಯಟ್. ಅಂಥದಕ್ಕೆ ಏನಂತ ಕರಿತೀವಿ ನಾವು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ವಿಚ್ ಆರ್ ನಾಟ್ ಸಿಂಥಸೈಸ್ಡ್ ವಿತಿನ್ ದಿ ಬಾಡಿ. ಹಾಗಾಗಿ ಆ ಅಮೈನೋ ಆ್ಯಸಿಡ್ಸ್ನ ನಾವೇನು ಮಾಡಬೇಕು, ಹ್ಯಾವ್ ಟು ಸಪ್ಲಿಮೆಂಟ್ ಥ್ರೂ. ನನಗದು ಬೇಕು ಅಂತಂದರೆ ಅದನ್ನು ನಾನೇನು ಮಾಡಬೇಕು ಅಂದರೆ ಥ್ರೂ ಮೈ ಫುಡ್, ಥ್ರೂ ಮೈ ಡಯಟ್ ಅದನ್ನು ನಾನು ಕೊಡಬೇಕು. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. 9 ಅಮೈನೋ ಆ್ಯಸಿಡ್ಸ್ ಇದೆ, ಅವನ್ನೆಲ್ಲ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಅದು ಹಿಸ್ಟಡೀನ್ ಆಗಿರ್ಬೋದು, ಲೈಸಿನ್ ಆಗಿರ್ಬೋದು, ಟ್ರಿಪ್ರೊಫೈಸಿನ್ ಇರ್ಬೋದು, ಮಿಥೊನೈನ್ ಇರ್ಬೋದು, ಈ ರೀತಿಯಾಗಿ ವ್ಯಾಲಿನ್ ಇರ್ಬೋದು. ಈ ಥರ 9 ಅಮೈನೋ ಆ್ಯಸಿಡ್ಸ್ಗಳನ್ನ ನಾವು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ, ವಿಚ್ ಹ್ಯಾಸ್ ಟು ಬಿ ಸಪ್ಲಿಮೆಂಟೆಡ್ ಥ್ರೂ ಫುಡ್, ಥ್ರೂ ಅವರ್ ಡಯಟ್. ಇನ್ನೊಂದಿದೆ, ಇಟ್ ಇಸ್ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ. ನಮ್ಮ ಬಾಡಿ ಒಳಗಡೆ ಸಿಂಥಸೈಸ್ ಆಗುತ್ತೆ, ಹೊರಗಡೆಯಿಂದ ಸಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಥ್ರೂ ಅವರ್ ಡಯಟ್ ಇಟ್ಸ್ ನಾಟ್ ರಿಕ್ವೈರ್ಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಒಟ್ಟು 11 ಅಮೈನೋ ಆ್ಯಸಿಡ್ಸ್ ಇದೆ, ಅದನ್ನು ನಾವು ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ನಾನು ಮುಂಚೆನೇ ಹೇಳ್ದಂಗೆ ಒಟ್ಟು 20 ಅಮೈನೋ ಆ್ಯಸಿಡ್ಸ್ ಇದೆ, ಅದರಲ್ಲಿ 9 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸು, ಇನ್ನು 11 ಏನಿದೆಯಲ್ಲ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ವಿಚ್ ಆರ್ ಸಿಂಥಸೈಸ್ಡ್ ಇನ್ ಅವರ್ ಬಾಡಿ, ನೋ ನೀಡ್ ಟು ಸಪ್ಲಿಮೆಂಟ್ ಥ್ರೂ ದಿ ಡಯಟ್. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಟೈರೋಸಿನ್ ಇರ್ಬೋದು, ಸಿಸ್ಟೀನ್ ಇರ್ಬೋದು, ಗ್ಲೈಸಿನ್ ಇರ್ಬೋದು, ಪ್ರೋಲಿನ್ ಇರ್ಬೋದು, ಸಿರೀನ್ ಇರ್ಬೋದು. ಇವೆಲ್ಲನೂ ಎಕ್ಸಾಂಪಲ್ ಫಾರ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ಅದೇ ಥರ ಬೇಸ್ಡ್ ಆನ್ ದಿ ನಂಬರ್ ಆಫ್ ಯೂನಿಟ್ಸ್ ಏನಾಗುತ್ತೆ ಅಂತ.
ಈಗ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್, ಈ ಅಮೈನೋ ಆ್ಯಸಿಡ್ಸಲ್ಲಿ ಏನಾಗುತ್ತೆ ನಿಮಗೆ ಗೊತ್ತು, ಅಮೈನೋ ಆ್ಯಸಿಡ್ಸಲ್ಲಿ ಆ್ಯಸಿಡಿಕ್ ಗ್ರೂಪ್ ಇದೆ, COOH ಗ್ರೂಪ್ ಇದೆ, ಆ್ಯಂಡ್ ಆಲ್ಸೋ ಬೇಸಿಕ್ ಗ್ರೂಪ್ NH2 ಇದೆ. ಆ ಎರಡೂ ಈಕ್ವಲ್ ಕ್ವಾಂಟಿಟಿನಲ್ಲಿ ಇತ್ತು ಅಂತಂದರೆ ಆವಾಗ ಅದನ್ನು ನಾವೇನಂತ ಕರಿತೀವಿ, ನ್ಯೂಟ್ರಲ್ ಅಂತ ಕರಿತೀವಿ. ಅದು ಅಸಿಡಿಕ್ ಆಗಿಲ್ಲ, ಬೇಸಿಕ್ ಆಗಿಲ್ಲ, ನ್ಯೂಟ್ರಲ್ ಇದೆ. ಇಟ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಈಕ್ವಲ್ ನಂಬರ್ ಆಫ್ ಆ್ಯಸಿಡ್ ಆ್ಯಂಡ್ ಅಮೈನ್ ಗ್ರೂಪ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಗ್ಲೈಸಿನ್ ಇರ್ಬೋದು, ಸಿರೈನ್ ಆಗಿರ್ಬೋದು. ಇನ್ನು ಕೆಲವೊಂದಿದೆ ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂತಂದರೆ ಅಸಿಡಿಕ್ ಗ್ರೂಪ್ ಜಾಸ್ತಿ ಇರುತ್ತೆ ದ್ಯಾನ್ ಅಮೈನ್ಸ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಗ್ಲುಟಾಮಿಕ್ ಆ್ಯಸಿಡ್, ಆಸ್ಪಾಟಿಕ್ ಆ್ಯಸಿಡ್ ಆರ್ ದಿ ಎಕ್ಸಾಂಪಲ್ ಫಾರ್ ಅಸಿಡಿಕ್ ಅಮೈನೋ ಆ್ಯಸಿಡ್. ಥರ್ಡ್ ವೆರೈಟಿ ಏನಿದೆ ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತ. ಇಲ್ಲೇನಾಗುತ್ತೆ ಅಂದರೆ ಆ್ಯಸಿಡ್ ಗ್ರೂಪ್ಗಿಂತ ಅಮೈನ್ ಗ್ರೂಪ್ NH2 ಗ್ರೂಪ್ ಜಾಸ್ತಿ ಇರುತ್ತೆ ಇನ್ ದಿ ಗಿವನ್ ಅಮೈನೋ ಆ್ಯಸಿಡ್ಸ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಲೈಸಿನ್ ಇರ್ಬೋದು, ಇಸ್ಟಡೀನ್ ಆಗಿರ್ಬೋದು, ಅರ್ಜಿನೈನ್ ಆಗಿರ್ಬೋದು, ಇದೆಲ್ಲನೂ ಅದಕ್ಕೆ ಎಕ್ಸಾಂಪಲ್ಸ್ ಆಗುತ್ತೆ. ಅದೇ ಥರ ಬೇಸ್ಡ್ ಆನ್ ದೇರ್ ಆರ್ ಗ್ರೂಪ್, ಪೋಲಾರ ನಾನ್ ಪೋಲಾರ ಅಂತ. ವೆದರ್ ಯುವರ್ ಆರ್ ಗ್ರೂಪ್ ಈಸ್ ಸಾಲ್ಯುಬಲ್ ಇನ್ ವಾಟರ್, ಇನ್ಸಾಲ್ಯುಬಲ್ ಇನ್ ವಾಟರ್, ಹೈಡ್ರೋಫೋಬಿಕ್ ಆರ್ ಹೈಡ್ರೋಫಿಲಿಕ್. ಹೈಡ್ರೋಫೋಬಿಕ್ ಅಂದರೆ ಇಟ್ ಈಸ್ ವಾಟರ್ ಇನ್ಸಾಲ್ಯುಬಲ್, ನಾನ್ ಪೋಲಾರ್. ಫೋಬಿಯಾ ಅಂತಂದ್ರೇನು, ಭಯ ಆಗೋದು, ಹಂಗೆ. ಸೊ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಅಂಥದಕ್ಕೆ ಏನಂತ ಕರಿತೀವಿ, ನಾನ್ ಪೋಲಾರ್ ಅಂತ ಕರಿತೀವಿ. ಅದು ಏನು ಅಂತಂದರೆ ಇಫ್ ದ ಆರ್ ಗ್ರೂಪ್ ಇನ್ ದಿಸ್ ಕ್ಲಾಸ್ ಆಫ್ ಅಮೈನೋ ಆ್ಯಸಿಡ್ಸ್ ಆರ್ ನಾನ್ ಪೋಲಾರ್ ಆ್ಯಂಡ್ ಆರ್ ಹೈಡ್ರೋಫೋಬಿಕ್. The R group of these amino acids are more soluble in water ಆ್ಯಂಡ್ ಮೋರ್ ಹೈಡ್ರೋಫಿಲಿಕ್. ಸೊ ಹೈಡ್ರೋಫೋಬಿಕ್ ಆಗಿರ್ಬೋದು, ಇಲ್ಲಾಂದರೆ ಹೈಡ್ರೋಫಿಲಿಕ್ ಆಗಿರ್ಬೋದು. ದೇ ಆರ್ ಪೋಲಾರ್ ಆಗಿರ್ಬೋದು ಅಥವಾ ನಾನ್ ಪೋಲಾರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಬೇಸ್ಡ್ ಆನ್ ದೇರ್ ಆರ್ ಗ್ರೂಪ್ ನಾವು ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ನಾನ್ ಪೋಲಾರ್ ಯಾವ್ಯಾವುದು ಅಂದರೆ ಗ್ಲೈಸಿನ್ ಆಗಿರ್ಬೋದು, ಅಲನೈನ್ ಆಗಿರ್ಬೋದು, ವ್ಯಾಲೈನ್ ಆಗಿರ್ಬೋದು, ಲೂಸೈನ್ ಆಗಿರ್ಬೋದು, ಐಸೋಲೂಸೈನ್ ಆಗಿರ್ಬೋದು, ಪ್ರೋಲೀನ್ ಆಗಿರ್ಬೋದು, ಇದೆಲ್ಲನೂ ಎಕ್ಸಾಂಪಲ್ ಆಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ ನಿಮಗೆ, ಪೋಲಾರ್ ಅನ್ನೋದೇನಿದೆಯಲ್ಲ ಆದರೆ ಏನಾಗುತ್ತೆ ಅಂತಂದರೆ ಹೈಡ್ರೋಫಿಲಿಕ್ ಅಂತಂದರೆ ಅಲ್ಲಿರುವಂಥ ಗ್ರೂಪ್ ಅಂದರೆ ನಿಮ್ಮದು ಫಂಕ್ಷನಲ್ ಗ್ರೂಪ್, ಅಲ್ಲಿರುವಂಥ ಫಂಕ್ಷನಲ್ ಗ್ರೂಪ್ ಏನಕ್ಕೆ, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಆಗುತ್ತೆ. ಹಾಗಾಗಿ ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ, ದೇ ಸ್ಟಾರ್ಟ್ ಲವಿಂಗ್ ವಾಟರ್ ಅಂತ ಹೇಳ್ತೀವಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಸಿರೈನ್ ಆಗಿರ್ಬೋದು, ಸಿಸ್ಟೀನ್ ಆಗಿರ್ಬೋದು, ಗ್ಲುಟಮೈನ್ ಆಗಿರ್ಬೋದು, ಇವೆಲ್ಲನೂ ಎಕ್ಸಾಂಪಲ್ ಆಗಿದೆ. ಎಗೇನ್ ಬೇಸ್ಡ್ ಆನ್ ದಿ ಆರ್ ಗ್ರೂಪ್ ಮತ್ತು ಅದನ್ನು ನಾವು ಅಸಿಡಿಕ್ ಅಮೈನೋ ಆ್ಯಸಿಡ್ಸ್, ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತಲೂ ಕರಿತೀವಿ. ಈ ಅಸಿಡಿಕ್ ಅಮೈನೋ ಆ್ಯಸಿಡ್ಸಲ್ಲಿ ಏನಾಗುತ್ತೆ, ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಬೇಸಿಕ್ ಅಮೈನೋ ಆ್ಯಸಿಡ್ಸಲ್ಲಿ ದೇ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಬೇಸ್ಡ್ ಆನ್ ದಿ ಆರ್ ಗ್ರೂಪ್ ನಾವು ಅದನ್ನು ಪೋಲಾರು, ನಾನ್ ಪೋಲಾರು, ಅಸಿಡಿಕ್ಕು ಅಥವಾ ಬೇಸಿಕ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ನಾನ್ ಪೋಲಾರ್ ಸೈಡ್ ಚೈನ್ಸ್ಗಾದರೆ ಇಲ್ಲಿ ಸ್ಟ್ರಕ್ಚರ್ಗಳನ್ನ ಕೊಟ್ಟಿದ್ದೀನಿ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಸ್ಟ್ರಕ್ಚರ್ಸ್ನ ಇನ್ ಡೀಟೇಲಾಗಿ ಹೇಳಿದ್ದೀನಿ. ನೀವು 20 ಸ್ಟ್ರಕ್ಚರ್ಗಳನ್ನು ನೀವು ಓದ್ಕೋಬೇಕಾಗತ್ತೆ. ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಆಲ್ಫಾ ಅಮೈನೋ ಆ್ಯಸಿಡ್ ವಿತ್ ಸಲ್ಫರ್ ಅಂತ ಕೊಡ್ತಾರೆ, ವಿತ್ ಸೈಡ್ ಚೈನ್, ವಿತ್ ಅಸಿಡಿಕ್ ಸೈಡ್ ಚೈನ್, ವಿತ್ ಬೇಸಿಕ್ ಸೈಡ್ ಚೈನ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಎಲೆಕ್ಟ್ರಿಕಲಿ ಚಾರ್ಜ್ ಸೈಡ್ ಚೈನ್ ಅಂತ ಕರೀತಾರೆ. ಅಸಿಡಿಕ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ಪೋಲಾರ್ ಆಗಿರ್ಬೋದು, ನಾನ್ ಪೋಲಾರ್ ಆಗಿರ್ಬೋದು. ಇದೆಲ್ಲ ಸ್ಟ್ರಕ್ಚರ್ಗಳು ಹೇಗಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಎಲ್ಲನೂ ಆಲ್ಫಾ ಅಮೈನೋ ಆ್ಯಸಿಡ್ಸ್ ಇದೆ. ಈ ಎಲ್ಲನೂ ಏನಾಗುತ್ತೆ, NH2 ಮತ್ತು COOH ಮಧ್ಯದಲ್ಲಿರೋ ಕಾರ್ಬನ್ಗೆ ನಿಮ್ಮದು ಆರ್ ಗ್ರೂಪ್ ಅಟ್ಯಾಚ್ ಆಗ್ತಾ ಇರುತ್ತೆ. ಹಂಗಾಗಿ ಇದಕ್ಕೆಲ್ಲ ನಾವು ಆಲ್ಫಾ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಈ ಆರ್ ಗ್ರೂಪ್ ಏನು ಆಗಿದೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ನಾವೇನು ಮಾಡ್ತೀವಿ ಅಂತಂದರೆ ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್ ಸಿಂಪಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಯಾವುದೋ ಫಂಕ್ಷನಲ್ ಗ್ರೂಪ್ ಇಲ್ಲದೇ ಇದ್ದರೆ ಅಂಥದಕ್ಕೆ ಅಂತ ಕರಿತೀವಿ ಸಿಂಪಲ್ ಅಮೈನೋ ಆ್ಯಸಿಡ್. ಇದೀಗ ಅಂದರೆ ನಿಮಗೆ ಆರ್ ಗ್ರೂಪಲ್ಲಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ ಇಲ್ಲ, ಅದೇನಾಗ್ತಿದೆ ಅಂತಂದರೆ ಸಿಂಪಲ್ ಹೈಡ್ರೋಕಾರ್ಬನ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಪಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಇನ್ನೊಂದು ಥರ ಇದೆ ಹೈಡ್ರಾಕ್ಸಿ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ OH ಗ್ರೂಪ್ ಇರುತ್ತೆ. ನಿಮಗೆ ಅಮೈನೋ ಆ್ಯಸಿಡ್ಸಲ್ಲಿ ಆಲ್ರೆಡಿ COOH ಗ್ರೂಪ್ ಇದೆ, ಅದನ್ನು ನಾನು ಪ್ರಿನ್ಸಿಪಲ್ ಫಂಕ್ಷನ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಹಾಗಾಗಿ ಆಲ್ಕೋಹಾಲಿಕ್ ಗ್ರೂಪ್ನ ಇಲ್ಲಿ ನಾನು ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಹಾಗಾಗಿ ಅದೇನಾದರೂ ಸೈಡ್ ಚೈನಲ್ಲಿ ನಿಮಗೆ OH ಗ್ರೂಪ್ ಇದ್ದರೆ ಹೈಡ್ರಾಕ್ಸಿ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಅದೇ ಥರ ಸಲ್ಫರ್ ಇರ್ಬೋದು, ಸಲ್ಫರ್ ಕಂಟೈನಿಂಗ್ ಅಮೈನೋ ಆ್ಯಸಿಡ್ಸ್ ಇರ್ಬೋದು, ಆರೋಮ್ಯಾಟಿಕ್ ಅಮೈನೋ ಆ್ಯಸಿಡ್ಸ್ ಇರ್ಬೋದು. ಆ ಆರ್ ಗ್ರೂಪ್ ಏನಿದೆ ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಮ್ ಇಂಟು ಸಿಂಪಲ್ ಅಮೈನೋ ಆ್ಯಸಿಡ್, ಹೈಡ್ರಾಕ್ಸಿ ಅಮೈನೋ ಆ್ಯಸಿಡ್, ಸಲ್ಫರ್ ಕಂಟೈನಿಂಗ್ ಅಮೈನೋ ಆ್ಯಸಿಡ್, ಆರೋಮ್ಯಾಟಿಕ್ ಅಮೈನೋ ಆ್ಯಸಿಡ್ಸ್. ಸಿಂಪಲ್ಗಾದರೆ ಗ್ಲೈಸಿನ್ ಆಗಿರ್ಬೋದು, ಅಲನೈನ್ ಆಗಿರ್ಬೋದು, ಅದೆಲ್ಲ ಎಕ್ಸಾಂಪಲ್. ಹೈಡ್ರಾಕ್ಸಿ ಅಮೈನೋ ಆ್ಯಸಿಡ್ಸ್ಗಾದರೆ ಸಿರೈನ್, ಥಿರೋನೈನ್ ಎಕ್ಸಾಂಪಲ್ ಆಗುತ್ತೆ. ಸಲ್ಫರ್ ಕಂಟೈನಿಂಗ್ ಆದರೆ ಸಿಸ್ಟೀನ್, ಮೆಥನೈನ್ ಆಗುತ್ತೆ. ಆರೋಮ್ಯಾಟಿಕ್ ಅಂತಂದರೆ ಫಿನೈನ್, ಅಲನೈನ್ ಅಂತ ಕರಿತೀವಿ ಅಥವಾ ಟೈರೋ ಕರಿತೀವಿ.
ಅದೇ ಥರ ಎಟ್ರೋಸೈಕ್ಲಿಕ್ ಅಮೈನೋ ಆ್ಯಸಿಡ್ಸ್. ಸೊ ನಿಮಗೆ 6 ಗ್ರೂಪಲ್ಲಿ ಅದರ್ ದ್ಯಾನ್ ಕಾರ್ಬನ್ ಯಾವ್ದಾರೋ ಇನ್ನೊಂದು ಆಟಮ್ ಬಂದಿರ್ಬೋದು, ಅಂಥದಕ್ಕೆ ನಾವು ಎಟ್ರೋಸೈಕ್ಲಿಕ್ ಅಂತ ಕರಿತೀವಿ. ಇಸ್ಟಡೀನ್ ಆಗಿರ್ಬೋದು, ಪ್ರೋಲೀನ್ ಆಗಿರ್ಬೋದು. ಅದೇ ಥರ ಅಮೈನೋ ಗ್ರೂಪ್ ಕಂಟೈನಿಂಗ್ ಅಮೈನೋ ಆ್ಯಸಿಡ್ಸ್ ಇರ್ಬೋದು, ಗ್ಲುಟಮೈನ್ ಇರ್ಬೋದು, ಆಸ್ಪರಜಿನ್ ಇರ್ಬೋದು. ಇಲ್ಲಿ ಏನಾಗುತ್ತೆ, ನಿಮ್ಮದು 6 ಗ್ರೂಪಲ್ಲಿ ಏನಾಗ್ತಿದೆ ಅಂತಂದರೆ ಅಮೈಡ್ ಗ್ರೂಪ್ ಬರುತ್ತದೆ. ಅದು ಡೆರಿವೇಟಿವ್ಸ್ ಆಫ್ ದಿ ಅಮೈನೋ ಆ್ಯಸಿಡ್ಸ್ ಇನ್ ವಿಚ್ ಒನ್ ಆಫ್ ದಿ ಕಾರ್ಬಾಕ್ಸಿಲ್ ಗ್ರೂಪ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಇನ್ ಟು ದಿ ಅಮೈಡ್ ಗ್ರೂಪ್. ಅದೇ ಥರ ಬ್ರಾಂಚ್ಡ್ ಚೈನ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಇದನ್ನು BCAA ಅಂತ ಕರಿತೀವಿ, ಬ್ರಾಂಚ್ಡ್ ಚೈನ್ ಅಮೈನೋ ಆ್ಯಸಿಡ್ಸ್. ಈ ಅಮೈನೋ ಆ್ಯಸಿಡ್ಸ್ ಏನಾಗಿರ್ಬೋದು, ಆಲಿಫ್ಯಾಟಿಕ್ ಇರುತ್ತಲ್ಲ, ಅದು ಮತ್ತೆ ಚೇಂಜ್ ಅಂದರೆ ಬ್ರಾಂಚಿಂಗ್ ಆಗಿರ್ಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಬ್ರಾಂಚ್ಡ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಆ 20 ಅಮೈನೋ ಆ್ಯಸಿಡ್ನೇ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಕ್ಲಾಸಿಫೈ ಮಾಡ್ತಾ